ಇವತ್ತು ನನ್ನ ಜೀವಮಾನದ ಅತ್ಯಂತ ಎತ್ತರದ ಸಂತೋಷದ ಕ್ಷಣಗಳು. ಈ ಒಂದು ಉಪಸಭಾಪತಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಈ ಸದನದಲ್ಲಿ ಪಕ್ಷಾತೀತವಾಗಿ ಸಭಾ ನಾಯಕರಿಂದಾದಿಯಾಗಿ ವಿರೋಧ ಪಕ್ಷದ ನಾಯಕರಿಂದಾದಿಯಾಗಿ ಎರಡೂ ಪಕ್ಷದ ಸದಸ್ಯರು ನನ್ನ ಸಹೋದರರಿಂದಾಗಿ ಮಂತ್ರಿಗಳಿಂದಾದಿಯಾಗಿ ಸಭಾಪತಿಗಳಿಂದಾದಿಯಾಗಿ ಇಷ್ಟೊಂದು ಪ್ರಶಂಸೆ ಮತ್ತು ಪ್ರೋತ್ಸಾಹದ ನುಡಿಗಳನ್ನು ಕೇಳಿ ನನಗೆ ಮನಸ್ಸು ತುಂಬಿ ಬಂದಿದೆ. ನಿಮ್ಮೆಲ್ಲರಿಗೂ ಶರಣ. ಇದೊಂದು ಬಹುಶಃ ಭಾವನಾತ್ಮಕ ಕ್ಷಣವೂ ಕೂಡ ನನ್ನ ಬದುಕಿನಲ್ಲಿ. ನಾನು ಈಗ ಇಲ್ಲಿ ಕೂತು ಇಷ್ಟೆಲ್ಲ ಜನರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪದೇ 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 ನನಗೆ ಜ್ಞಾಪಕ ಬಂದಂಥ ಒಬ್ಬ ವ್ಯಕ್ತಿ ಬಹುಶಃ ಈ ನನ್ನ ಸಾಧನೆಯ ಶಕ್ತಿ ನನ್ನ ಹಡದ ತಾಯವ್ವ. ನನ್ನ ತಾಯಿಯ ಹೆಸರು ನಿಂಗಮ್ಮ, ಹಡೆದ ತಾಯಿಯ ಹೆಸರು ನಿಂಗಮ್ಮ. ನನ್ನ ಹಾಗೆ ಒಂಟಿ ಬದುಕನ್ನ ಕಂಡ ಜೀವ. ನನ್ನನ್ನು ನಾನು ಕಂಡುಕೊಂಡಾಗ ಇದು ಹೌದೇ ಅನಿಸುವಷ್ಟು ವಿಸ್ಮಯ ನನ್ನ ಬದುಕು. ಇಲ್ಲಿಯವರೆಗೂ ಕೂಡ ನನ್ನ ತಂದು ಮುಟ್ಟಿಸಿದರೆ ಅಂತ ಹೇಳಿದ್ರೆ ಒಂದು ಸಾಮಾನ್ಯವಾದಂತಹ ಅತ್ಯಂತ ಬಡತನದಲ್ಲಿ ಕೂಡಿದಂತಹ ಕೂಲಿ ಕೆಲಸ ಮಾಡ್ತಿದ್ದ ಒಬ್ಬ ಹೆಣ್ಣು ಮಗಳ ಗರ್ಭ ಇನ್ನೆಷ್ಟು ಗಟ್ಟಿ, ಅದೆಷ್ಟು ಶಕ್ತಿ. ಆ ತಾಯಿಯ ಗರ್ಭದಲ್ಲಿ ನಾನು ಏನೂ ಮಾಡಿದಂತಲ್ಲ, ಅದೆಲ್ಲವನ್ನೂ ತಾನು ತನ್ನ ಗರ್ಭದಲ್ಲಿ ತುಂಬಿ ಈ ಶಿಶುವನ್ನ ಭೂಮಿಗೆ ಇಳಿಸಿ ಹೋಗಿದ್ದಾಳಲ್ಲ, ಶರಣ. ಇದೆಲ್ಲವೂ ಕೂಡ ಆಕೆಗೆ ಅಂತಹ ಮಗುವನ್ನ ತಂದು 8 ತಿಂಗಳ ಮಗುವನ್ನ ತಂದು ಸಾಕಿ ಸಲುಹಿದ ನನ್ನ ದತ್ತು ಪುತ್ರಿಯಾಗಿ ಸ್ವೀಕರಿಸಿದ ಸ್ವಾತಂತ್ರ್ಯ ಹೋರಾಟಗಾರರು, ಕಾಂಗ್ರೆಸ್ ಪಕ್ಷದ ಸದಸ್ಯರು, ಕೂಲಿ ಕಾರ್ಮಿಕ ನೇಕಾರರು ಆದ ನನ್ನ ತಂದೆ ಡಿ ಮುನಿನರಸಪ್ಪನವರು, ಅವರ ಶ್ರೀಮತಿ ರೇವಮ್ಮನವರು. ಅವರಿಗೆ ನಾನು ನೆನಪು ಮಾಡ್ಕೊಳ್ತಾ ಅವರಿಗೆ ಇದನ್ನು ಸಮರ್ಪಿಸ್ತಾ ನನ್ನ ಈ ತೊದಲು ಮಾತುಗಳನ್ನು ಶುರು ಮಾಡಬೇಕು ಅಂತ ನನಗನಿಸಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.